ಹಲೋ ನನ್ನೆಲ್ಲ ಪರೀಕ್ಷಾರ್ಥಿ ಮಿತ್ರರಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು PSTR, TET, CET, GPSTR ಮತ್ತು HSTR ಒಂದು ರಿಕ್ರೂಟ್ಮೆಂಟ್ಗೋಸ್ಕರ ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಾ ಇದ್ದರೆ ನಿಮ್ಮ ಪರೀಕ್ಷೆಗೆ ಪೂರಕವಾದಂಥ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೀನಿ. ಪ್ರಸಿದ್ಧ ಮನೋವಿಜ್ಞಾನಿಗಳು ಹಾಗೂ ಅವರ ಕೊಡುಗೆಗಳೇನು, ಈ ಒಂದು ಟಾಪಿಕ್ ಮೇಲೆ ಎಕ್ಸಾಮಿನೇಷನ್ ಪ್ರಶ್ನೆಗಳು ಖಂಡಿತ ಬಂದೇ ಬರ್ತವೆ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ಟಾಪಿಕ್. ಮೊದಲನೇದಾಗಿ E.L. ಥಾರ್ನ್ಡೈಕ್, ಇವರು ಅಮೆರಿಕ ದೇಶದವರು. ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ, ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತದ ಪ್ರತಿಪಾದಕ, SR ಮನೋವಿಜ್ಞಾನದ ಪ್ರವರ್ತಕರು ಕೂಡ ಹೌದು. ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ ಎಂಬ 3 ಕಲಿಕಾ ನಿಯಮಗಳನ್ನು ಪ್ರತಿಪಾದಿಸಿದವರು. ಇವರು ಎಲಿಮೆಂಟ್ಸ್ ಆಫ್ ಸೈಕಾಲಜಿ ಅನ್ನೋ ಒಂದು ಪುಸ್ತಕವನ್ನು 1905ರಲ್ಲಿ ಬರೀತಾರೆ. ನಂತರ 1903ರಲ್ಲಿ ಎಜುಕೇಷನಲ್ ಸೈಕಾಲಜಿ ಎಂಬ ಒಂದು ಪುಸ್ತಕವನ್ನು ಕೂಡ ಬರೀತಾರೆ. ಇನ್ನು ಎರಡನೇದಾಗಿ ನೋಡೋದಾದರೆ ಸಿಗ್ಮಂಡ್ ಫ್ರಾಯ್ಡ್ ಅವರು. ಇವರು ಆಸ್ಟ್ರಿಯಾ ದೇಶದ ಒಬ್ಬ ಮನೋವಿಜ್ಞಾನಿ. ಇವರು ಮನೋವಿಶ್ಲೇಷಣಾ ಸಿದ್ಧಾಂತ, ಕನಸುಗಳ ವಿಶ್ಲೇಷಣೆ, ಮನೋವಿಜ್ಞಾನದ ಪಿತಾಮಹ ಅಂತ ಕೂಡ ಇವ್ರನ್ನ ಕರೀತಾರೆ. ಆಮೇಲೆ ಪ್ರಜ್ಞಾವಸ್ಥೆ, ಅರೆ ಪ್ರಜ್ಞಾವಸ್ಥೆ, ಅಪ್ರಜ್ಞಾವಸ್ಥೆ ಎಂಬ 3 ಅವಸ್ಥೆಗಳಿವೆ ಎಂದು ಹೇಳಿದವರು. ವ್ಯಕ್ತಿತ್ವವು ಈಗೋ, ಸೂಪರ್ ಈಗೋ ಎಂಬ 3 ಅಂಶಗಳಿಂದ ಕೂಡಿದೆ ಅಂತ ಹೇಳಿ ಪ್ರತಿಪಾದಿಸಿದಂಥವ್ರು. ಇನ್ನು ಮೂರನೇದಾಗಿ ನೋಡೋದಾದರೆ B.F. ಸ್ಕಿನ್ನರ್, ಇವರು ಕೂಡ ಅಮೆರಿಕ ದೇಶದವರು. ಕ್ರಿಯಾಜನ್ಯವಾದ, ಪುನರ್ಬಲನವಾದ ಪ್ರತಿಪಾದಕರು. ದನ್ನೇ ಕ್ರಮಾನುಗತ ಬೋಧನೆಯ ಒಂದು ಸ್ಕಿನ್ನರ್ ಅವರ ಕ್ರಿಯಾಜನ್ಯವಾದದ ತತ್ವದ ಆಧಾರದ ಮೇಲೆ ರೂಪಿತವಾಗಿತ್ತು. ಆಮೇಲೆ ತತ್ಕ್ಷಣದ ಪುಷ್ಟೀಕರಣವು ಕ್ರಿಯಾಜನ್ಯವಾದದ ಒಂದು ತಿರುಳಾಗಿದೆ ಅಂತ ಹೇಳಿಕೊಟ್ಟವರು. ವರ್ತನವಾದಿ, ಕಲಿಕೆಗೆ ಪುಷ್ಟಿ ಅಥವಾ ಪುನರ್ಬಲನವೇ ಪ್ರಧಾನ ಎಂದು ಪ್ರತಿಪಾದಿಸಿದಂಥ ಒಬ್ಬ ಶ್ರೇಷ್ಠ ಮನೋವಿಜ್ಞಾನಿ. ಇನ್ನು J.B. ವ್ಯಾಟ್ಸನ್ ಅವರು, ಇವರು ಕೂಡ ಒಂದು ಅಮೆರಿಕ ದೇಶದ ಮನೋವಿಜ್ಞಾನಿ. ಇಲ್ಲಿ ವರ್ತನವಾದಿ, ಇವರ ಒಂದು ವರ್ತನವಾದಿಯಾಗಿದ್ದು ಮನೋವಿಜ್ಞಾನವನ್ನು ವರ್ತನಾ ವಿಜ್ಞಾನ ಎಂದು ಕರೆದವರು. ಪೌಲೋರೊಂದಿಗೆ ಅನುಬಂಧಿತ ಕಲಿಕಾ ಸಿದ್ಧಾಂತವನ್ನು ಮಂಡಿಸಿದವರು. ವೀಕ್ಷಣಾ ವಿಧಾನದ ಪ್ರತಿಪಾದಕರು ಕೂಡ ಹೌದು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒನ್ ನೋಡೋದಾದರೆ ಅಲ್ಫ್ರೆಡ್ ಬೀನೆ, ಇವರು ಫ್ರೆಂಚ್ ದೇಶದ ಒಬ್ಬ ಶ್ರೇಷ್ಠ ಮನೋವಿಜ್ಞಾನಿ. ಬುದ್ಧಿಶಕ್ತಿ ಪರೀಕ್ಷೆಯ ಜನಕ. ಒಬ್ಬ ಶಿಕ್ಷಣಾಧಿಕಾರಿಯಾಗಿ ಮೊಟ್ಟ ಮೊದಲು ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ರೂಪಿಸಿದವರು. ಇಲ್ಲಿ ಮಾನಸಿಕ ವಯಸ್ಸು ಒಂದು ಪರಿಕಲ್ಪನೆಯನ್ನು ಪರಿಚಯಿಸಿದಂಥವ್ರು ಇವರೇ. ಇವರು ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ರೂಪಿಸಿದರು. ಇನ್ನು ನೆಕ್ಸ್ಟ್ ನೋಡೋದಾದರೆ ಜೀನ್ ಪಿಯಾಜೆ, ಇವರು ಸ್ವಿಟ್ಜರ್ಲೆಂಡ್ ದೇಶದವರು. ಶಿಶು ಮನೋವಿಜ್ಞಾನಿ, ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಪ್ರತಿಪಾದಕರು. ಮಗುವಿನಲ್ಲಿ ವಿಕಾಸವು 4 ಹಂತಗಳಲ್ಲಿ ಉಂಟಾಗುತ್ತದೆ ಎಂದು ಪ್ರತಿಪಾದಿಸಿದಂಥ ಒಬ್ಬ ವಿಜ್ಞಾನಿ. ಜೀನ್ ಪಿಯಾಜೆಯವರು ಸ್ವಿಸ್ ಮನೋವಿಜ್ಞಾನಿಯಾಗಿದ್ದು ಮಗುವಿನ ಜ್ಞಾನ ವಿಕಾಸ ಹೇಗೆ ಆಗುತ್ತದೆ ಎಂಬ ಬಗ್ಗೆ ಅಧ್ಯಯನ ನಡೆಸಿದವರು. ಇವರು ಜೆನೆಟಿಕ್ ಎಪಿಸ್ಟಮಾಲಜಿ ಅನ್ನುವ ಒಂದು ಪ್ರತ್ಯೇಕ ಶಾಖೆಯ ಪ್ರವರ್ತಕರಾಗಿದ್ದರು. ಜ್ಞಾನಾತ್ಮಕ ವಿಕಾಸ ಮತ್ತು ಎಪಿಸ್ಟಮಾಲಜಿಯನ್ನು ಒಟ್ಟುಗೂಡಿಸಿ ಜೆನೆಟಿಕ್ ಎಪಿಸ್ಟಮಾಲಜಿ ಎಂದು ಕರೆದವರು ಇವರೇ ಅಂತ ಹೇಳ್ಬೋದು. ನಂತರದಲ್ಲಿ ನೋಡೋದಾದರೆ J.C. ಬಾನರ್ ಅವರು, ಇವರು ಕೂಡ ಅಮೆರಿಕ ದೇಶದ ಒಬ್ಬ ಶ್ರೇಷ್ಠ ಮನೋವಿಜ್ಞಾನಿ. ಜ್ಞಾನಾತ್ಮಕ ವಿಕಾಸಕ್ಕೆ ಕೊಡುಗೆ ನೀಡಿದ್ದಾರೆ. ಕ್ರಿಯಾ ಪ್ರಾತಿನಿಧ್ಯ, ಚಿತ್ರರೂಪ, ಆಮೇಲೆ ಸಂಕೇತಿಕ ಎಂಬ 3 ವಿಧಾನಗಳ ಮೂಲಕ ಜ್ಞಾನಾತ್ಮಕ ವಿಕಾಸವನ್ನು ಉಂಟು ಮಾಡಬಹುದೆಂದು ಪ್ರತಿಪಾದಿಸಿದವರು. ಪರಿಕಲ್ಪನಾತ್ಮಕ ವಿಕಾಸದ ಬಗ್ಗೆ ಪ್ರತಿಪಾದನೆಯನ್ನು ಮಾಡಿದಂಥವರು. ಇನ್ನು ಮುಂದಿನದಾಗಿ ನೋಡೋದಾದರೆ ಪೌಲೋ ಅವರು, ಇವರು ರಷ್ಯಾ ದೇಶದ ಒಬ್ಬ ಶ್ರೇಷ್ಠ ಮನೋವಿಜ್ಞಾನಿ. ಅಭಿಜಾತ ಸೋಪಾದಿತ ಅನುಕ್ರಿಯಾವಾದ ಅಥವಾ ಶಾಸ್ತ್ರೀಯ ಅನುಬಂಧಿತ ಕಲಿಕೆ ಅನ್ನೋದರ ಕುರಿತು ಒಂದು ಕಲಿಕಾ ನಿಯಮಗಳನ್ನು ರೂಪಿಸಿದವರು. 1904ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಜೀರ್ಣ ವ್ಯವಸ್ಥೆ ಬಗ್ಗೆ ಮಾಡಿದ ಸಂಶೋಧನೆಗಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕೂಡ ಇವರು ಪಡೀತಾರೆ. ಇನ್ನು ಮುಂದಿನದಾಗಿ ನೋಡೋದಾದರೆ ವಿಲ್ಹೆಲ್ಮ್ ವುಂಟ್ ಅವರು, ಇವರು ಜರ್ಮನ್ ದೇಶದ ಒಬ್ಬ ಮನೋವಿಜ್ಞಾನಿ. ಮೊಟ್ಟ ಮೊದಲು 200ಕ್ಕೂ ಹೆಚ್ಚು ಮನೋವಿಜ್ಞಾನ ಪ್ರಯೋಗಾಲಯಗಳನ್ನು 1879ರಲ್ಲಿ ಜರ್ಮನಿಯ ಲಿಪ್ಜಿಗ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತಲೂ ಇವ್ರನ್ನ ಕರೀತಾರೆ. ಹಾಗೂ ಇವರನ್ನು ಆಧುನಿಕ ಪ್ರಾಯೋಗಿಕ ಮನೋವಿಜ್ಞಾನದ ಪಿತಾಮಹ ಕೂಡ ಅಂತ ಕರೀತಾರೆ. ಇನ್ನು ಮುಂದಿನದಾಗಿ ನೋಡೋದಾದರೆ E.B. ಟಿಶ್ನರ್ ಅವರು, ಇವರು ಬ್ರಿಟನ್ ದೇಶದ ಒಬ್ಬ ಸೈಕಾಲಜಿಸ್ಟ್. ಇವರು ಜರ್ಮನಿಯ ಲಿಪ್ಜಿಗ್ ವಿಶ್ವವಿದ್ಯಾಲಯದಲ್ಲಿ ವಿಲ್ಹೆಲ್ಮ್ ವುಂಟನ ಶಿಷ್ಯರಾಗಿದ್ದವರು.
ಪ್ರಜ್ಞಾವಸ್ಥೆಯಲ್ಲಿ ವ್ಯಕ್ತಿಯು ತನ್ನ ಮನಸ್ಸಿನಲ್ಲಿ ಉಂಟಾಗುವ ಭಾವನೆಗಳನ್ನು ಅಧ್ಯಯನ ಮಾಡಬಹುದೆಂದು ತಿಳಿಸುವ ಅಂತರಾವಲೋಕನ, ಒಂದು ಇನ್ಸ್ಟ್ರೋಸ್ಪೆಕ್ಷನ್ ಅಂತ ಕೇಳ್ತೀವಿ, ಈ ಅಂತರಾವಲೋಕನ ವಿಧಾನವನ್ನು ಪ್ರಚುರಪಡಿಸಿದಂಥವರು. ಇ.ಬಿ. ಟಿಸ್ನರ್ ಅವರ ಪ್ರಕಾರ ಪ್ರಜ್ಞಾವಸ್ಥೆ ಎಂದರೆ ಸೈನ್ಸ್ ಆಫ್ ಇಮಿಡಿಯೇಟ್ ರೆಸ್ಪಾನ್ಸ್ ಅಂತ ಅದಕ್ಕೆ ಒಂದು ವ್ಯಾಖ್ಯಾನವನ್ನು ನೀಡಿದವರು. ಇನ್ನು ಮುಂದಿನ ನೋಡೋದಾದರೆ ಎಬ್ಬಿಂಗ್ ಹೌಸ್ ಅವರು, ಇವರು ಜರ್ಮನ್ ದೇಶದ ಒಬ್ಬ ಮನೋವಿಜ್ಞಾನಿ, ಮರುವಿನ ವಕ್ರರೇಖೆ ರೂಪಿಸಿದವರು, ಪ್ರಾಯೋಗಿಕ ಮನೋವಿಜ್ಞಾನದ ಅಧ್ಯಯನದ ಪ್ರಮುಖರು. 1880ರಲ್ಲಿ ಜರ್ಮನಿಯಲ್ಲಿ ಮೊಟ್ಟಮೊದಲ ಒಬ್ಬ ಮನೋವಿಜ್ಞಾನದ ಸಂಚಿಕೆ ಹೊರತಂದರು. ಆಮೇಲೆ ಸ್ಮೃತಿಯ ಮೇಲೆ ಮೊದಲ ಬಾರಿಗೆ ಪರಿಮಾಣಾತ್ಮಕ ಅಧ್ಯಯನ ಮಾಡಿದಂಥವ್ರು. ಇನ್ನು ಮುಂದಿನದಾಗಿ ನೋಡೋದಾದರೆ ಅಲ್ಬರ್ಟ್ ಬಟೋರಾ, ಇವರು ಕೆನಡಾ ದೇಶದ ಒಬ್ಬ ಮನೋವಿಜ್ಞಾನಿ, ಅನುಕರಣಾತ್ಮಕ ಕಲಿಕೆ, ಸಾಮಾಜಿಕ ಕಲಿವಿನ ಸಿದ್ಧಾಂತ ಮಂಡಿಸಿದವರು, ಮಾದರಿ ನಿರ್ಮಾಣ, ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು, ಬೋಬೋ ಡೋಲಾ ಪ್ರಯೋಗ ಮಾಡಿದವರು, ವೀಕ್ಷಣಾತ್ಮಕ ಕಲಿಕೆಯ ಪ್ರತಿಪಾದಕರು ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನೋಡೋದಾದರೆ ಅಬ್ರಾಹಿಂ ಮಾಸ್ಲೋ ಅವರು, ಇವರು ಕೂಡ ಅಮೆರಿಕ ದೇಶದ ಒಬ್ಬ ಮನೋವಿಜ್ಞಾನಿ, ಅಗತ್ಯತೆಯ ಸಿದ್ಧಾಂತದ ಪ್ರತಿಪಾದಕರು, ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು, ಮಾನವತಾ ಮನೋವಿಜ್ಞಾನದ ಸಂಸ್ಥಾಪಕರು, ನ್ಯೂಯಾರ್ಕ್ ಅಮೇರಿಕನ್ ಸೈಕಾಲಜಿ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದವರು. ಇನ್ನು ಮುಂದಿನದಾಗಿ ನೋಡೋದಾದರೆ ವಿಲಿಯಂ ಜೇಮ್ಸ್ ಅವರು, ಇವರು ಕೂಡ ಅಮೆರಿಕದ ಒಬ್ಬ ಶ್ರೇಷ್ಠ ಮನೋವಿಜ್ಞಾನಿ, ಸ್ಮೃತಿ, ಸಂವೇದನಾತ್ಮಕ ಪ್ರತಿಕ್ರಿಯೆ, ತರಬೇತಿಯ ವರ್ಗಾವಣೆ ಬಗ್ಗೆ ಸಂಶೋಧನೆ ನಡೆಸಿದವರು, ರಚನಾ ಪಂಥದ ಪ್ರತಿಪಾದಕರು, ಪ್ರಾಯೋಗಿಕವಾದಿ, ಕಲಿಕಾ ವರ್ಗಾವಣೆಯ ಔಪಚಾರಿಕ ಶಿಸ್ತಿನ ವಾದವನ್ನು ಮಂಡಿಸಿದವರು. ಇನ್ನು ಮುಂದಿನದಾಗಿ ನೋಡೋದಾದರೆ ಆಲ್ಫ್ರೆಡ್ ಆಡ್ಲರ್ ಅವರು, ಇವರು ಒಬ್ಬ ಆಸ್ಟ್ರಿಯಾ ದೇಶದ ಮನೋವಿಜ್ಞಾನಿ, ವೈಯಕ್ತಿಕ ಮನೋವಿಜ್ಞಾನದ ಪ್ರತಿಪಾದಕರು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎಂಬ ಪದವನ್ನು ಪರಿಚಯಿಸಿದವರು, ಸಿಗ್ಮಂಡ್ ಫ್ರಾಯ್ಡ್ನ ಒಬ್ಬ ಅನುಯಾಯಿಯಾಗಿದ್ದವರು. ಇನ್ನು ವರ್ಟ್ನಿಯರ್ ಅನ್ನುವಂಥ ಒಬ್ಬ ಮನೋವಿಜ್ಞಾನಿ, ಜರ್ಮನ್ ದೇಶದವರು, ಗೆಸ್ಟಾಲ್ಟ್ ಪಂಥದ ಸಂಸ್ಥಾಪಕರು, ಒಳನೋಟ ಕಲಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು, ಗೆಸ್ಟಾಲ್ಟ್ ಎಂಬ ಜರ್ಮನ್ ಭಾಷೆ ಪದವನ್ನು ಪರಿಚಯಿಸಿದವರು. ಗೆಸ್ಟಾಲ್ಟ್ ಎಂದರೆ ವಿನ್ಯಾಸ ಅಥವಾ ಸಂಘಟಿತ ಬಿಡಿ ಎಂದು ಅದಕ್ಕೆ ಅರ್ಥವನ್ನು ನೀಡಿದಂಥ ಒಬ್ಬ ಮನೋವಿಜ್ಞಾನಿ. ಇನ್ನು ಕೊಹಲರ್ ಉಲ್ ಗ್ಯಾಂಗ್ ಅವರು, ಇವರು ಕೂಡ ಒಬ್ಬ ಜರ್ಮನ್ ದೇಶದ ಮನೋವಿಜ್ಞಾನಿ, ಒಳನೋಟ ಕಲಿಕೆ, ಗೆಸ್ಟಾಲ್ಟ್ ಪಂಥದ ಪ್ರತಿಪಾದಕರಲ್ಲಿ ಕಿರಿಯವರು. ಇವರು ಸುಲ್ತಾನ ಎಂಬ ಚಿಂಪಾಂಜಿಯ ಮೇಲೆ ಒಳನೋಟ ಕಲಿಕಾ ಸಿದ್ಧಾಂತದ ಪ್ರಯೋಗವನ್ನು ನಡೆಸಿದರು. ಇನ್ನು ಕಾರ್ಟ್ಕಾಫ್ ಅವರು, ಇವರು ಜರ್ಮನ್ ದೇಶದ ಒಬ್ಬ ಮನೋವಿಜ್ಞಾನಿ, ಗೆಸ್ಟಾಲ್ಟ್ ಮನೋವಿಜ್ಞಾನಿಗಳ ಸಂಸ್ಥಾಪಕರಲ್ಲಿ ಒಬ್ಬರು, ಒಳನೋಟ ಕಲಿಕಾ ಪ್ರತಿಪಾದಕರು, ಮನಸ್ಸಿನ ಬೆಳವಣಿಗೆ ಒಂದು ಗೆಸ್ಟಾಲ್ಟ್ ಮನೋವಿಜ್ಞಾನ ಒಂದು ಪ್ರಮುಖ ಗ್ರಂಥಗಳನ್ನು ಇವರು ಬರೆದಿದ್ದಾರೆ. ದೆನ್ ಸ್ಟೆನ್ಲಿ ಹಾಲ್ಜಿ ಎನ್ನುವಂಥವರು ಅಮೆರಿಕದ ಒಬ್ಬ ಮನೋವಿಜ್ಞಾನಿ, ಮನೋವಿಜ್ಞಾನದ ವೃತ್ತಪತ್ರಿಕೆ ಪ್ರಾರಂಭಿಸಿದವರು, ವ್ಯಕ್ತಿಯ ಬೆಳವಣಿಗೆಯ ಹಂತಗಳು, ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ಅಧ್ಯಯನ ಮಾಡಿದರು, ತಾರುಣ್ಯಾವಸ್ಥೆಯನ್ನು ಆತಂಕ, ಆವೇಶದ ಕಾಲ, ಸ್ಟಾರ್ಮ್ ಆ್ಯಂಡ್ ಸ್ಟ್ರೆಸ್ಡ್ ಒಂದು ಪೀರಿಯಡ್ ಅಂತ ಏನು ಕರಿತೀವಿ ಎಂಬ ಪದವನ್ನು ವರ್ಣಿಸಿದವರು. ಮನೋವಿಜ್ಞಾನದ ಮೊದಲ ಪತ್ರಿಕೆ ಅಮೇರಿಕನ್ ಜರ್ನಲ್ ಆಫ್ ಸೈಕಾಲಜಿಯನ್ನು 1887ರಲ್ಲಿ ಹೊರತಂದರು. ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಮೊದಲ ಅಧ್ಯಕ್ಷರು ಕೂಡ ಇವರೇ ಆಗಿದ್ದರು ಅಂತ ಹೇಳ್ಬೋದು. ಇನ್ನು ಕಾರ್ಲ್ ಜಸ್ಟೋಫ್ ಯಂಗ್ ಅವರು, ಇವರು ಸ್ವೀಡನ್ ದೇಶದ ಒಬ್ಬ ಮನೋವಿಜ್ಞಾನಿ, ವಿಶ್ಲೇಷಣಾತ್ಮಕ ಮನೋವಿಜ್ಞಾನ, ಅಂತರ್ಮುಖಿ ಹಾಗೂ ಬಹಿರ್ಮುಖಿ ವ್ಯಕ್ತಿತ್ವದ ಪ್ರತಿಪಾದಕ, ವ್ಯಕ್ತಿತ್ವದಲ್ಲಿ ಅಂತರ್ಮುಖಿ ಬಹಿರ್ಮುಖಿ ಎಂದವರು. ಇವರು ಅರೆ ಪ್ರಜ್ಞಾವಸ್ಥೆ ಅಧ್ಯಯನಕ್ಕೆ ಆದ್ಯತೆ ನೀಡಿದವರು ಅಂತ ಹೇಳ್ಬೋದು. ಇನ್ನು ಫ್ರಾನ್ಸಿಸ್ ಗಾಲ್ಟನ್ ಅವರು ಒಬ್ಬ ಇಂಗ್ಲೆಂಡ್ ದೇಶದ ಶ್ರೇಷ್ಠ ಮನೋವಿಜ್ಞಾನಿ, ವ್ಯಕ್ತಿ ಭಿನ್ನತೆಯಲ್ಲಿ ಅನುವಂಶೀಯತೆ ಪಾತ್ರದ ಬಗ್ಗೆ ಅಧ್ಯಯನ, ಗುಣಾತ್ಮಕ ಅನುವಂಶೀಯತೆಯ ಬಗ್ಗೆ ಮೊದಲ ಬಾರಿಗೆ ಪ್ರಯೋಗ ಮಾಡಿದರು. ಇವರು ಯುಜೆನಿಕ್ಸ್ ಎಂಬ ಪದ ಪರಿಚಯಿಸಿದರು. ಇನ್ನು ಸ್ಪಿಯರ್ಮ್ಯಾನ್ ಚಾರ್ಲ್ಸ್ ಅವರು ಕೂಡ ಇಂಗ್ಲೆಂಡ್ ದೇಶದ ಒಬ್ಬ ಮನೋವಿಜ್ಞಾನಿ, ಬುದ್ಧಿಶಕ್ತಿ ದ್ವಿಕಾರಕ ಸಿದ್ಧಾಂತದ ಪ್ರತಿಪಾದಕರು, ಬುದ್ಧಿಶಕ್ತಿಯ ದ್ವಿಕಾರಕವಾದ ಮಂಡಿಸಿದವರು, ಬುದ್ಧಿಶಕ್ತಿಯು ಜಿ ಹಾಗೂ ಎಸ್ ಕಾರಕಗಳಿಂದ ಕೂಡಿದೆ ಎಂದು ಪ್ರತಿಪಾದಿಸಿದವರು. ಇವರು ಸಂಖ್ಯಾಶಾಸ್ತ್ರದಲ್ಲಿ ರ್ಯಾಂಕ್ ಕೋರಿಲೇಷನ್ ಅನ್ನು ಒಂದು ಪ್ರಸ್ತುತಪಡಿಸಿದವರು ಅಂತ ಹೇಳ್ಬೋದು. ಇನ್ನು ಹರ್ಮಿಂಗಾಸ್ಟ್ ಅವರು ಅಮೇರಿಕಾದ ಒಬ್ಬ ಮನೋವಿಜ್ಞಾನಿಯಾಗಿದ್ದು, ವಿಕಾಸಾತ್ಮಕ ಕಾರ್ಯಗಳ ಪರಿಕಲ್ಪನೆ ಪರಿಚಯಿಸಿದವರು, ಮಾನವನ ಜೀವಿತಾವಧಿಯನ್ನು 6 ಹಂತಗಳಾಗಿ ವಿಂಗಡಿಸಿದಂಥ ಒಬ್ಬ ಮನೋವಿಜ್ಞಾನಿ. ಇನ್ನು ಮುರ್ರೆ ಮತ್ತು ಮಾರ್ಗನ್ ಅವರ ಕುರಿತು ಹೇಳೋದಾದರೆ,
1935ರಲ್ಲಿ ವಿಷಯ ಸಂಜ್ಞಾನ ಪರೀಕ್ಷೆ ಎಂಬ ವ್ಯಕ್ತಿತ್ವ ಮಾಪನ ಮಾಡುವ ಪ್ರಕ್ಷೇಪಣಾ ತಂತ್ರವನ್ನು ರೂಪಿಸಿದವರು ಅಂತ ಹೇಳ್ಬೋದು. ಇನ್ನು ಜೆಫಿ ಗಿಲ್ಫರ್ಡ್ ಅವರು ಒಬ್ಬ ಅಮೆರಿಕದ ಮನೋವಿಜ್ಞಾನಿ. ಬುದ್ಧಿಶಕ್ತಿ ಸಂರಚನೆಯ ಮಾದರಿ ರೂಪಿಸಿದವರು. ಬುದ್ಧಿಶಕ್ತಿ ರಚನೆಯ 3 ಆಯಾಮಗಳ ಘನಾಕೃತಿ ಮಾದರಿ ರಚಿಸಿದವರು. ಏಕಮುಖ ಮತ್ತು ಬಹುಮುಖ ಚಿಂತನೆಯ ಮಧ್ಯೆ ಇರತಕ್ಕಂಥ ವ್ಯತ್ಯಾಸವನ್ನು ತಿಳಿಸಿದವರು. ಮನೋವೈಜ್ಞಾನಿಕ ಸಾಧನದಿಂದ ಬುದ್ಧಿಶಕ್ತಿ ಅಧ್ಯಯನ ಮಾಡಿದರು. ಇನ್ನು ನೋಡೋದಾದರೆ ವಿಲಿಯಂ ಸ್ಟೈನ್ ಅವರು ಜರ್ಮನ್ ದೇಶದ ಒಬ್ಬ ಮನೋವಿಜ್ಞಾನಿ. 1912ರಲ್ಲಿ ಬುದ್ಧಿಶಕ್ತಿ ಪ್ರಾಪ್ತಾಂಕ ಅಂದರೆ IQ ಇಂಟೆಲಿಜೆಂಟ್ ಕೋಶೆಂಟ್ ಪರಿಕಲ್ಪನೆಯನ್ನು ಪರಿಚಯಿಸಿದವರು. ಇನ್ನು ನೆಕ್ಸ್ಟ್ ಒಂದು ನೋಡೋದಾದರೆ ವಿಲಿಯಂ ಮ್ಯಾಕ್ಡೋಗಲ್ ಅವರು. ಇವರು ಒಬ್ಬ ಇಂಗ್ಲಿಷ್ ಅಮೇರಿಕನ್ ಸೈಕಾಲಜಿಸ್ಟು. ಇವರು ಪ್ರಯೋಜನ ಪ್ರಂತ ವರ್ತನಾವಾದಿಗಳು. ಸಾಮಾಜಿಕ ಮನೋವಿಜ್ಞಾನ ಹಾಗೂ ಅನುವಂಶೀಯ ಗುಣದ ಬಗ್ಗೆ ಸಿದ್ಧಾಂತದ ಬೆಳವಣಿಗೆ ಕುರಿತು ಅಧ್ಯಯನವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಜಾನ್ ಡ್ಯೂಯಿ ಅವರು ಕೂಡ ಅಮೆರಿಕದ ಒಬ್ಬ ಶಿಕ್ಷಣ ತಜ್ಞ, ಜೊತೆಗೆ ಒಬ್ಬ ಮನೋವಿಜ್ಞಾನಿ ಅಂತಲೂ ಕೂಡ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಕ್ರಿಯಾಪಂಥ ಕ್ರಿಯಾತ್ಮಕ ಮನೋವಿಜ್ಞಾನದ ಪ್ರತಿಪಾದಕರು ಹೌದು, ಪ್ರಾಯೋಗಿಕ ಪಂಥದ ಪ್ರತಿಪಾದಕರು ಕೂಡ ಹೌದು. ಮಾನವ ಒಂದು ಸಾಮಾಜಿಕ ಪ್ರಾಣಿ ಎಂದು ಪರಿಗಣಿಸಿ ಶಿಕ್ಷಣ ನೀಡಬೇಕೆಂಬುದನ್ನು ಎಜುಕೇಷನಲ್ ಪ್ರೋಗ್ರೆಸಿವಿಸಮ್ ಎಂಬುದನ್ನು ಇವರು ಪ್ರತಿಪಾದಿಸಿದವರು. ನೆಕ್ಸ್ಟ್ ಒಂದು ನೋಡೋದಾದರೆ ರಾಬರ್ಟ್ ಗ್ಯಾಗ್ನೆ ಅವರು. ಇವರು ಕೂಡ ಅಮೆರಿಕ ದೇಶದ ಒಬ್ಬ ಮನೋವಿಜ್ಞಾನಿ. ಪದ ಸೋಪಾನ ಕಲಿಕಾ ಸಿದ್ಧಾಂತ, ಆಮೇಲೆ ಕಲಿಕೆಯ ಒಂದು 8 ಪ್ರಕಾರದ ಕಲಿಕೆಗಳಿದ್ದಾವೆ ಅಂತ ಟೈಪ್ಸ್ ಆಫ್ ಲರ್ನಿಂಗ್ ಕುರಿತು ಮಾಹಿತಿಯನ್ನು ನೀಡಿದಂಥವರು. ಆಮೇಲೆ ಈ ಸೋಪಾನದ ರೂಪದಲ್ಲಿ ಮಂಡಿಸಿದಂಥವರು. ಬೋಧನೆಯ ವಿಧಾನಗಳನ್ನು ಇವೆಂಟ್ಸ್ ಆಫ್ ಇನ್ಸ್ಟ್ರಕ್ಷನ್ ಕೂಡ ಪರಿಚಯಿಸಿದವರು ಅಂತ ಹೇಳ್ಬೋದು. ಇನ್ನು ಎಡ್ವರ್ಡ್ ಟಾಲ್ಮನ್ ಅವ್ರ ಕುರಿತು ನೋಡೋದಾದರೆ ಅಮೆರಿಕ ದೇಶದ ಮನೋವಿಜ್ಞಾನಿ. ಸಂಜ್ಞೆ ಕಲಿಕೆ ಸಿದ್ಧಾಂತ, ವರ್ತನಾ ಮನೋವಿಜ್ಞಾನಿ ಎಂಬ ವಾದ ಕಲಿಕೆ ಸಿದ್ಧಾಂತ ಅಥವಾ ವರ್ತನಾ ಪರ್ಪಸಿವ್ ಬಿಹೇವಿಯರಿಸಮ್ ಅನ್ನು ಮಂಡಿಸಿದಂಥವರು. ಅದನ್ನು ಸಾಂಕೇತಿಕ ಕಲಿಕಾವಾದದ ಒಬ್ಬ ಪ್ರತಿಪಾದಕರು ಅಂತ ಹೇಳ್ಬೋದು. ಇನ್ನು ಕಾರ್ಟ್ ಲೆವಿನ್ ಅವರ ಕುರಿತು ನೋಡೋದಾದರೆ ಕ್ಷೇತ್ರ ಕಲಿಕಾ ಸಿದ್ಧಾಂತ, ಸಾಮಾಜಿಕ ಸಂಘಟಿತ ಹಾಗೂ ಅನ್ವಯಿಕ ಮನೋವಿಜ್ಞಾನದ ಪ್ರತಿಪಾದಕರು. ಮೊಟ್ಟ ಮೊದಲು ಸಮೂಹ ಗತಿಶಾಸ್ತ್ರ ಗ್ರೂಪ್ ಡೈನಾಮಿಕ್ಸ್ ಹಾಗೂ ಸಂಘಟಿತ ವಿಕಾಸದ ಒಂದು ಬಗ್ಗೆ ಜರ್ಮನಿಯಲ್ಲಿ ಒಂದು ಸಂಶೋಧನೆಯನ್ನು ಮಾಡಿದಂಥವರು. ಸಾಮಾಜಿಕ ಮನೋವಿಜ್ಞಾನದ ಪಿತಾಮಹನು ಕೂಡ ಅಂತ ಹೇಳ್ಬೋದು. ಇನ್ನು ಕ್ಲಾರ್ಕ್ ಹಲ್ ಅವರು ಅಮೆರಿಕ ದೇಶದ ಒಬ್ಬ ಮನೋವಿಜ್ಞಾನಿ. ಪುಷ್ಟಿಕರವಾದ ಕಲಿಕೆ ಮತ್ತು ಪ್ರೇರಣೆಯನ್ನು ವರ್ತನೆಯ ವೈಜ್ಞಾನಿಕ ನಿಯಮದ ಮೇಲೆ ವಿವರಿಸಿದ್ದು. ಡೈವ್ ಸಿದ್ಧಾಂತಕ್ಕೆ ಸಂಬಂಧಿಸಿದ್ದು. ಇನ್ನು ನೋಡೋದಾದರೆ ಕಾರ್ಲ್ ರೋಜರ್ ಅವರು ಕೂಡ ಅಮೆರಿಕದ ಒಬ್ಬ ಮನೋವಿಜ್ಞಾನಿ. ಇಲ್ಲಿ ನಿರ್ದೇಶನಾತ್ಮಕ ಕೌನ್ಸೆಲಿಂಗ್, ಮಾನವತಾವಾದಿ ಮನೋವಿಜ್ಞಾನಿ, ವ್ಯಕ್ತಿ ಕೇಂದ್ರಿತ ವಿಧಾನಗಳಾದ ಕ್ಲೈಂಟ್ ಸೆಂಟರ್ಡ್ ಅಪ್ರೋಚ್, ಸ್ಟೂಡೆಂಟ್ ಸೆಂಟರ್ಡ್ ಲರ್ನಿಂಗ್ನ ಒಂದು ಪ್ರತಿಪಾದಕರು ಈ ಕಾರ್ಲ್ ರೋಜರ್. ಡೇವಿಡ್ ವೆಸ್ಟರ್ ಅವರು ಕೂಡ ಒಬ್ಬ ಅಮೆರಿಕದ ಒಬ್ಬ ಮನಃಶಾಸ್ತ್ರಜ್ಞರಾಗಿದ್ದು, ವೆಸ್ಟರ್ ಅವರು ವಯಸ್ಕರ ಬುದ್ಧಿಶಕ್ತಿ ಮಾಪನ ಹಾಗೂ ವೆಸ್ಟರ್ ಅವರ ಮಕ್ಕಳ ಬುದ್ಧಿಶಕ್ತಿ ಮಾಪನ ಎಂಬ ಮಾಪನ ರಚಿಸಿದಂಥವರು. ಇನ್ನು ನೆಕ್ಸ್ಟ್ ನೋಡೋದಾದರೆ ಆಲ್ಫ್ರೆಡ್ ಅಡ್ಡರ್ ಅವರು ಆಸ್ಟ್ರಿಯಾ ದೇಶದ ಒಬ್ಬ ಮನೋವಿಜ್ಞಾನಿ. ವೈಯಕ್ತಿಕ ಮನೋವಿಜ್ಞಾನದ ಪ್ರತಿಪಾದಕರು. ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಎಂಬ ಪದವನ್ನು ಪರಿಚಯಿಸಿದವರು. ಒಬ್ಬ ಸಿಗ್ಮೆಂಟ್ ಫ್ರಾಯ್ಡ್ನ ಅನುಯಾಯಿ ಆದಂಥವರು. KL ಮೊರಿನೋ ಇವರು ಕೂಡ ಒಬ್ಬ ಆಸ್ಟ್ರಿಯಾ ದೇಶದ ಮನೋವಿಜ್ಞಾನಿ. ಇವರು ಸಮಾಜ ಮಿತಿ, ಆಮೇಲೆ ಪರೀಕ್ಷಣಾ ಹಾಗೂ ಸೈಕೋಡ್ರಾಮಾದ ಸಂಸ್ಥಾಪಕರು. ಇವರು ಪ್ರಮುಖ ಸಾಮೂಹಿಕ ಮನೋಚಿಕಿತ್ಸಕ ಅಂತ ಒಂದು ಪುಸ್ತಕವನ್ನು 1931ರಲ್ಲಿ ಬರೀತಾರೆ. 1932ರಲ್ಲಿ ಸಮಾಜ ಮಿತಿ ಪರೀಕ್ಷಣ ರೂಪಿಸಿದವರು ಹಾಗೂ ಅದರ ಆಧಾರದ ಮೇಲೆ ಸಾಮಾಜಿಕ ನಕ್ಷೆಯನ್ನು ಕೂಡ ರೂಪಿಸಿದವರು ಅಂತ ಹೇಳ್ಬೋದು. ಇನ್ನು ಎಡ್ರಿನ್ ರಾಯ್ ಗುತ್ರಿ ಅವರು ಅಮೆರಿಕ ದೇಶದ ಒಬ್ಬ ಮನೋವಿಜ್ಞಾನಿ, ವರ್ತನಾವಾದಿ. ಇವರು ಸಾಮೀಪ್ಯದಿಂದ ಸಾಹಚರ್ಯ, ಕಂಟಿಗ್ವಿಟಿ ಥಿಯರಿ ಆಫ್ ಲರ್ನಿಂಗ್ ಎಂಬ ಕಲಿಕೆ ಸಿದ್ಧಾಂತವನ್ನು ಮಂಡಿಸಿದವರು. ಏಕ ಪ್ರಯತ್ನ, ಪುಷ್ಟಿ ಇಲ್ಲದೆ ಕಲಿಕೆ ಅಭಿವೃದ್ಧಿ ಪಡಿಸಿದವರು ಅಂತ ಹೇಳ್ಬೋದು. ಇನ್ನು ಟರ್ಮನ್ ಲೆವಿಸ್ ಅನ್ನುವಂಥವರು ಕೂಡ ಅಮೆರಿಕದ ಒಬ್ಬ ಮನೋವಿಜ್ಞಾನಿ.
ಮನೋವಿಜ್ಞಾನದ ಪ್ರತಿಪಾದಕರು. ಇವರು ಅಮೆರಿಕದ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಆಲ್ಫ್ರೆಡ್ ಬೀನೆ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಅಮೆರಿಕಕ್ಕೆ ಅನುಗುಣವಾಗಿ ಬದಲಿಸಿ ಸ್ಟ್ಯಾನ್ಫೋರ್ಡ್ ಬೀನೆ ಬುದ್ಧಿಶಕ್ತಿ ಪರೀಕ್ಷೆ ಎಂಬ ಹೆಸರಿನಲ್ಲಿ 1916ರಲ್ಲಿ ಅಲ್ಲಿ ರಚನೆ ಮಾಡ್ತಾರೆ. ಪ್ರತಿಭಾವಂತರ IQ 140 ಇರುತ್ತದೆ ಅಂಥೇಳಿ ಹೇಳಿದಂಥವ್ರು. ನೆಕ್ಸ್ಟ್ ನೋಡೋದಾದರೆ ಡೇವಿಡ್ ಅಸುಬೆಲೆ, ಇವರು ಕೂಡ ಒಬ್ಬ ಅಮೆರಿಕದ ಮನೋವಿಜ್ಞಾನಿ. ಅಡ್ವಾನ್ಸ್ಡ್ ಆರ್ಗನೈಸರ್ ಎಂಬ ಒಂದು ಪರಿಕಲ್ಪನೆ ಅಭಿವೃದ್ಧಿಪಡಿಸಿದಂಥವರು. ಅರ್ಥಪೂರ್ಣ ಕಲಿಕೆಯ ಪ್ರತಿಪಾದಕರು, ವಿವರಣಾತ್ಮಕ ಬೋಧನೆಯ ಒಂದು ಪ್ರತಿಪಾದಕರು ಕೂಡ ಹೌದು. ಇನ್ನು ಐಸಾಂಕ್ ಅವರು ಒಬ್ಬ ಇಂಗ್ಲೆಂಡಿನ ಮನೋವಿಜ್ಞಾನಿ. ಇವರು ಬುದ್ಧಿಶಕ್ತಿ ಹಾಗೂ ವ್ಯಕ್ತಿತ್ವದ ಕ್ಷೇತ್ರದ ಬಗ್ಗೆ ಕೊಡುಗೆ ನೀಡಿದ್ದಾರೆ. ಅಂತರ್ಮುಖಿ ಹಾಗೂ ಬಹಿರ್ಮುಖಿ ಪತ್ತೆ ಹಚ್ಚುವ ವ್ಯಕ್ತಿತ್ವ ಪ್ರಶ್ನೆ ಮಾಲೆ ರಚಿಸಿದವರು ಅಂತ ಹೇಳ್ಬೋದು. ಇನ್ನು ಆಲ್ಫ್ರೆಡ್ GW ಅಮೆರಿಕದ ಒಬ್ಬ ಮನೋವಿಜ್ಞಾನಿ, ವ್ಯಕ್ತಿತ್ವವನ್ನು ಅಧ್ಯಯನ ಮಾಡಿದ ಮೊದಲ ಮನೋವಿಜ್ಞಾನಿ. ಇವರು ವ್ಯಕ್ತಿತ್ವ ಲಕ್ಷಣಗಳನ್ನಾಧಾರಿತವಾದ ಎಂಬ ವ್ಯಕ್ತಿತ್ವದ ಒಂದು ಟ್ರೇಡ್ ಥಿಯರಿ ಮಂಡಿಸಿದವರು ಅಂತ ಹೇಳ್ಬೋದು. ಇನ್ನು ಲೂಯಿಸ್ ಅಯಾನ್ ಥರ್ಸ್ಟನ್ ಅವರು ಕೂಡ ಅಮೆರಿಕದ ಒಬ್ಬ ಮನೋವಿಜ್ಞಾನಿ. ಇವರು 1928ರಲ್ಲಿ ಮನೋಭಾವ ಪರೀಕ್ಷಿಸುವ ಪ್ರಶ್ನಾವಳಿ ರೂಪಿಸಿದವರು. ಇವರು ಪರಿಸರವಾದಿ ಬುದ್ಧಿಶಕ್ತಿ ಪ್ರಾಥಮಿಕ ಮಾನಸಿಕ ಸಾಮರ್ಥ್ಯಗಳನ್ನು ಒಳಗೊಂಡಿದೆ ಅಂಥೇಳಿ ಹೇಳಿದಂಥವ್ರು. ಇನ್ನು ಎಲಿಸ್ ಪಾಲ್ ಟಾರೆನ್ಸ್ ಅವರು ಕೂಡ ಒಬ್ಬ ಅಮೆರಿಕದ ಮನೋವಿಜ್ಞಾನಿಯಾಗಿದ್ದು ಸೃಜನಶೀಲತೆ ಬಗ್ಗೆ ಸಂಶೋಧನೆ ಮಾಡಿದವರು. ಇವರನ್ನು ಸೃಜನಶೀಲತೆಯ ಪಿತಾಮಹ ಅಂತ ಕರೀತಾರೆ. ಸೃಜನಶೀಲತೆ ಪರೀಕ್ಷಿಸುವ ಪರೀಕ್ಷೆಗಳನ್ನು ರೂಪಿಸಿದವರು. ಸೊ ಇದಿಷ್ಟು ಸ್ನೇಹಿತರೆ, ನಿಮಗೆ ಒಂದು ಫೇಮಸ್ ಸೈಕಾಲಜಿಸ್ಟ್ ಕುರಿತು ಒಂದು ಸಂಕ್ಷಿಪ್ತ ವಿವರಣೆಯನ್ನು ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ಒಂದು ಟಾಪಿಕ್ಗಾಗಿ ಕಮೆಂಟ್ ಮಾಡಿ. ಆ್ಯಂಡ್ if you like the video, subscribe, like, comment and share the video with your friends. Till then, take care. Thank you.